ನಾನು ಮೋಹನ್ ಅವರು ಏನು ಅಪೇಕ್ಷಣೆ ಹೇಳಿದ್ದಾರೆ ಅದರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಟ್ ಸದ್ಗುರು ಅವರು ಕೆಲವು ವಿಚಾರಗಳನ್ನ ಮಾತಾಡಿದ್ದಾರೆ, ದೇಶದ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅದು ಶಿವರಾತ್ರಿ ಇರ್ತಕ್ಕಂಥ ಸಂದರ್ಭ ಅಲ್ವಾ. ಅದನ್ನು ಬಿಟ್ಟು ಸ್ವಲ್ಪ ಯಾಕೋ ನನಗೆ ನನ್ನ ವೈಯಕ್ತಿಕವಾಗಿ ಯಾಕೋ ಸ್ವಲ್ಪ ರಾಜಕೀಯ ಮಾತಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆ ಥರ ಮಾತಾಡಂಗಿದ್ರೆ ಒಂದು ಬೇರೆ ಬಗ್ಗೆ ಡಿಸ್ಕಷನ್ ಮಾಡ್ಬೋದು. ಅವರಿಗೆ ಆಡಿಯನ್ಸ್ ಇದ್ದಾರೆ, ಯಾರಿಗೆ ಸದ್ಗುರು ಅವರಿಗೆ ಆಡಿಯನ್ಸ್ ಇದ್ದಾರಲ್ಲ ಅಂತಲ್ಲ, ನಾನು ಅವ್ರ ಅಡ್ಮೈರರ್, ಅವ್ರ ಫ್ಯಾನು. ಆದರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂಥೇಳಿ ಇದು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನರೇಶನ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಿಚುವೇಶನ್ ಬಂದಾಗ ಆ ವೇದಿಕೆನೇ ಬೇರೆ ಇರಬೇಕು. ಆ ವೇದಿಕೆ ಅಲ್ಲ, ಅವ್ರು ಹೇಳ್ತಕ್ಕಂಥದ್ದು ವೇದಿಕೆ ಅಲ್ಲ. ಆ ಆಡಿಯನ್ಸ್ ಇರ್ತಕ್ಕಂಥದ್ದು ಏನಿದೆ ಅಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಅಲ್ಲೆಲ್ಲರೂ ಶಿವನಾರಾಧಕರು, ಶಿವನ ಭಕ್ತರು ಹೋಗಿರ್ತಾರೆ. ನಾನು ಕೂಡ ಒಬ್ಬ ಫ್ಯಾನ್ ಆಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಥರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವಾದ. ಹಲವಾರು ಇಲಾಖೆಯವರು ಅಂದರೆ ನಮ್ಮ ಧಾರವಾಡ ಜಿಲ್ಲೆಗೆ ಹಲವಾರು ಇಲಾಖೆಯವರಿಗೆ ಸ್ವಲ್ಪ ಹೆಚ್ಚಿನ ಅನುದಾನಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ಕೇಳಿದ್ದೀವಿ. ನಿರೀಕ್ಷೆ ಇದೆ, ನೋಡೋಣ ಏನಾಗುತ್ತೆ. ನಾನು ಹೇಳಿದ್ನಲ್ಲ, ಮೊನ್ನೆ ತಾನು ಹೇಳಿದೆ 50 ಪೈಸಾ ನಾವು ಸಪ್ರೇಟಾಗಿ ಸೆಸ್ ಕೇಳ್ತಾ ಇದ್ದೀವಿ. ಅದು ಟೆಕ್ನಿಕಲಿ ತುಂಬ ಕಷ್ಟ ಇದೆ, ಹಂಗೆ ಕೊಡ್ಲಿಕ್ಕೆ ಬರಲ್ಲ. ಆದರೂ ಕೂಡ ಆ ಥರ ಕೊಟ್ಟರೆ ನಮಗೆ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಜನ ಏನಿದ್ದಾರೆ ಅದ್ರಾಗೆ ಭಾಳ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ, ಪ್ರೋಗ್ರಾಮ್ ಆಗುತ್ತೆ. ಬಟ್ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ನಾವು ಭಾಳಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅದಕ್ಕಿಂತ ಉತ್ತೇಜನ ಕೊಟ್ಟಂಗೆ ಆಗುತ್ತೆ, ಅದಕ್ಕೆ ಜಾಸ್ತಿ ಮಹತ್ವ ಅಥವಾ ಜಾಸ್ತಿ ದುಡ್ಡು ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ಇವತ್ತು ಪರಿಸ್ಥಿತಿ ಅಷ್ಟೇನು ಭಾಳ ಈಸಿ ಇಲ್ಲ. ಯಾಕಂದರೆ ಎಲ್ಲ ಇಲಾಖೆಗೆ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳಿಗೆ ಬಡ್ಜೆಟ್ ಒದಗಿಸ್ಬೇಕಾಗುತ್ತೆ. ಮುಖ್ಯಮಂತ್ರಿ ಅಂತ ಮನವಿಯನ್ನು ಮಾಡಿದ್ದೀನಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ದಿವಾಳಿ ಆಗಿದೆ ಅಂತ ಜೋಶಿ ಸಾಹೇಬ್ರು ಹೇಳ್ತಿರ್ತಕ್ಕಂಥದ್ದು ಅದು ಬೇರೆ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರ ಏನಾಗಿದೆ ಅಂತ ಏನೇನು ಹೇಳ್ತಾರೆ ಅವರು. ಯಾಕಂದರೆ ನಮಗೆ ಬಂದು ಅವರು ಈ ರಾಜ್ಯದವರೇ ಇದ್ದಾರಲ್ವಾ, ಜೋಶಿ ಸಾಹೇಬ್ರು ನಮ್ಮ ಜಿಲ್ಲೆಯವರೇ ಇದ್ದಾರೆ. ಪ್ರತಿ ಸಲಕ್ಕೆ ಬಂದ ತಕ್ಷಣ ರಾಜ್ಯ ಸರ್ಕಾರಕ್ಕೆ ಅಟ್ಯಾಕ್ ಮಾಡಿ ಹೋಗ್ತಾರೆ, ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಏನಾಗಿದೆ, ಕಳೆದ 11 ಬಡ್ಜೆಟ್ ಬಂದವು ಕೇಂದ್ರ ಸರ್ಕಾರದಿಂದ. ಆ 11 ಬಡ್ಜೆಟ್ಲಿಂದ ಕರ್ನಾಟಕಕ್ಕೆ ವಿಶೇಷವಾಗಿ ಧಾರವಾಡಿಗೆ ಏನೇನು ಅನುಕೂಲ ಆಗಿದೆಯಾ ಅದನ್ನು ಚರ್ಚೆ ಆಗಲಿ ಅಂತ ನನ್ನ ವಾದ. ಅವ್ರು ಹೇಳ್ತಕ್ಕಂಥದ್ದು ಏನಾದ್ರೆ 1 ತಿಂಗಳ ಲೇಟ್ ದುಡ್ಡು ಬರಲಿಲ್ಲ, 2 ತಿಂಗಳ ದುಡ್ಡು ಬರಲಿಲ್ಲ ಅಂದ ತಕ್ಷಣ ದಿವಾಳಿ ಎದ್ದೋಗಿದೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಏನನ್ನ ಚರ್ಚೆ ಮಾಡ್ತಾರ ಕೇಳಿ. ಅದು ಈಗ ಹೇಳ್ತಾನೆ, ಈಗ ನಾವು ಯಾವ್ದು ಹೇಳಿವಿ ಯಾವ್ದು ಮಾಡಿಲ್ಲ, ಅವ್ರು ಏನು ಹೇಳಿದ್ರೆ ಏನು ಮಾಡಿಲ್ಲ ಅಂತ ಚರ್ಚೆ ಮಾಡೋಣ ಕೇಳಿ ಅವರಿಗೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಏನು ಹೇಳ್ತಿದ್ದಾರೆ, ಪ್ರಧಾನಮಂತ್ರಿಯವರು ಹೇಳಿರ್ತಕ್ಕಂಥ ಡೈಲಾಗು ಒಂದು ವಿಡಿಯೋ ರೆಕಾರ್ಡಿಂಗ್ ತೋರಿಸ್ಬಿಡೋಣ ನಾವು. ಯಾರಿಗೆ? ಜೋಶಿ ಸಾಹೇಬ್ರಿಗೆ. ಪ್ರಧಾನಮಂತ್ರಿ ಹಾಕಿನ ಮುಂಚೆ ಇಲ್ಲಿವರೆಗೆ ಏನೇನು ಭಾಷಣ ಮಾಡಿದ್ದಾರೆ ಅದೆಲ್ಲ ಒಂದು ಸೈಡಿಗೆ ಇಟ್ಟು ಅದ್ರ ಬಗ್ಗೆ ಅವರೇ ಉತ್ತರ ಕೊಡ್ತಾರೆ, ಕೇಳ್ಬಿಡೋಣ. ಯಾರು ದಪ್ಪ ಚರ್ಮದವರು, ಯಾರು ಪ್ರಪಂಚದಲ್ಲಿ ಅತಿ ಸುಳ್ಳು ಹೇಳ್ತಕ್ಕಂಥವ್ರು, ಅದ್ರ ಬಗ್ಗೆ ಚರ್ಚೆ ಬೇಕಿದ್ರೆ ಮಾಡೋಣ, ಕೇಳಿ ನೋಡ್ರಿ ಅವರಿಗೆ. ಅಲ್ಲ, ಸುಳ್ಳು ಕಪ್ಪಣ 100 ಇದಾವೆ, ಕಪ್ಪಣದ ಬಗ್ಗೆ ಇದಾವೆ. 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಯಾರೆ, ಡಬಲ್ ಇನ್ಕಮ್ ಮಾಡ್ತೀವಿ, 100 ಸ್ಮಾರ್ಟ್ ಸಿಟಿಗಳು ಆಗ್ತವೆ, ಬುಲೆಟ್ ಟ್ರೈನ್ಗಳು ಬರ್ತವೆ. ಅರ್ಥ ಆಯ್ತಲ್ಲ, ಇಂಥವು 100 ಹೇಳಿರ್ತಕ್ಕಂಥದ್ದು ಇಷ್ಟಕ್ಕೆಲ್ಲ ಇನ್ನು ಭಾಳ ಐತೆ. ಒಲಿಂಪಿಕ್ಸ್ ಮಾಡಲಿ ಹೆಂಗೆ ಗೆಲ್ಬೇಕು, ಈ ದೇಶದ ಬಡತನ ಹೆಂಗೆ ನಿರ್ಮೂಲನೆ ಮಾಡ್ತೀವಿ, ಎಷ್ಟು ಮನೆಗಳು ಕಟ್ಟವೆ ಅಂತ ಹಲವಾರು ವಿಚಾರಗಳು ಇದಾವೆ. ಇದನ್ನ ನಾನು ಬರೀ ಹೇಳೋದಕ್ಕೆ 5 ಆಗೈತೆ, ಇಡೀ ಒಂದಿನ ಬೇಕು ಅಷ್ಟು ಸುಳ್ಳುಗಳು ಹೇಳಿದ್ದಾರೆ. ಅದು ಬೇಕಿದ್ರೆ ಟಿವಿನಾಗ ತೋರಿಸೋಣ ಅವ್ರು ಹೇಳಿರೋದು, ಅದಕ್ಕೆ ಅವ್ರು ಉತ್ತರ ಕೊಡಲಿ, ನಾವು ಆಮೇಲೆ ಉತ್ತರ ಕೊಡ್ತೀವಿ. ಬೇಕಿದ್ರೆ ನಾವು ಹೇಳಿರ್ತಕ್ಕಂಥ ಕಾರ್ಯಕ್ರಮಗಳು ಚಾಚು ತಪ್ಪದೆ ಮಾಡಿದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಾನು ಮೋಹನ್ ಅವರು ಏನು ಅಪೇಕ್ಷಣೆ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಟ್ ಸದ್ಗುರು ಅವರು ಕೆಲವು ವಿಚಾರಗಳನ್ನ ಮಾತಾಡಿದ್ದಾರೆ, ದೇಶದ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅದು ಶಿವರಾತ್ರಿ ಇರ್ತಕ್ಕಂಥ ಸಂದರ್ಭ ಅಲ್ವಾ. ಅದನ್ನು ಬಿಟ್ಟು ಸ್ವಲ್ಪ ಯಾಕೋ ನನಗೆ ನನ್ನ ವೈಯಕ್ತಿಕವಾಗಿ ಯಾಕೋ ಸ್ವಲ್ಪ ರಾಜಕೀಯ ಮಾತಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆ ಥರ ಮಾತಾಡಂಗಿದ್ರೆ ಒಂದು ಬೇರೆ ಬಗ್ಗೆ ಡಿಸ್ಕಷನ್ ಮಾಡ್ಬೋದು. ಅವರಿಗೆ ಆಡಿಯನ್ಸ್ ಇದ್ದಾರೆ, ಯಾರಿಗೆ ಸದ್ಗುರು ಅವರಿಗೆ ಆಡಿಯನ್ಸ್ ಇದ್ದಾರಲ್ಲ ಅಂತಲ್ಲ, ನಾನು ಅವ್ರ ಅಡ್ಮೈರರ್, ಅವ್ರ ಫ್ಯಾನು. ಆದರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂಥೇಳಿ ಇದು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನರೇಶನ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಿಚುವೇಶನ್ ಬಂದಾಗ ಆ ವೇದಿಕೆನೇ ಬೇರೆ ಇರಬೇಕು. ಆ ವೇದಿಕೆ ಅಲ್ಲ, ಅವ್ರು ಹೇಳ್ತಕ್ಕಂಥದ್ದು ವೇದಿಕೆ ಅಲ್ಲ. ಆ ಆಡಿಯನ್ಸ್ ಇರ್ತಕ್ಕಂಥದ್ದು ಏನಿದೆ ಅಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಅಲ್ಲೆಲ್ಲರೂ ಶಿವನಾರಾಧಕರು, ಶಿವನ ಭಕ್ತರು ಹೋಗಿರ್ತಾರೆ. ನಾನು ಕೂಡ ಒಬ್ಬ ಫ್ಯಾನ್ ಆಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಥರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವಾದ. ಹಲವಾರು ಇಲಾಖೆಯವರು ಅಂದರೆ ನಮ್ಮ ಧಾರವಾಡ ಜಿಲ್ಲೆಗೆ ಹಲವಾರು ಇಲಾಖೆಯವರಿಗೆ ಸ್ವಲ್ಪ ಹೆಚ್ಚಿನ ಅನುದಾನಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ಕೇಳಿದ್ದೀವಿ. ನಿರೀಕ್ಷೆ ಇದೆ, ನೋಡೋಣ ಏನಾಗುತ್ತೆ. ನಾನು ಹೇಳಿದ್ನಲ್ಲ, ಮೊನ್ನೆ ತಾನು ಹೇಳಿದೆ 50 ಪೈಸಾ ನಾವು ಸಪ್ರೇಟಾಗಿ ಸೆಸ್ ಕೇಳ್ತಾ ಇದ್ದೀವಿ. ಅದು ಟೆಕ್ನಿಕಲಿ ತುಂಬ ಕಷ್ಟ ಇದೆ, ಹಂಗೆ ಕೊಡ್ಲಿಕ್ಕೆ ಬರಲ್ಲ. ಆದರೂ ಕೂಡ ಆ ಥರ ಕೊಟ್ಟರೆ ನಮಗೆ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಜನ ಏನಿದ್ದಾರೆ ಅದ್ರಾಗೆ ಭಾಳ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ, ಪ್ರೋಗ್ರಾಮ್ ಆಗುತ್ತೆ. ಬಟ್ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ನಾವು ಭಾಳಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅದಕ್ಕಿಂತ ಉತ್ತೇಜನ ಕೊಟ್ಟಂಗೆ ಆಗುತ್ತೆ, ಅದಕ್ಕೆ ಜಾಸ್ತಿ ಮಹತ್ವ ಅಥವಾ ಜಾಸ್ತಿ ದುಡ್ಡು ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ಇವತ್ತು ಪರಿಸ್ಥಿತಿ ಅಷ್ಟೇನು ಭಾಳ
ಈಸಿ ಇಲ್ಲ. ಯಾಕಂದರೆ ಎಲ್ಲ ಇಲಾಖೆಗೆ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳಿಗೆ ಬಡ್ಜೆಟ್ ಒದಗಿಸ್ಬೇಕಾಗುತ್ತೆ. ಮುಖ್ಯಮಂತ್ರಿ ಅಂತ ಮನವಿಯನ್ನು ಮಾಡಿದ್ದೀನಿ ಅಂತ ಈ ಸಂದರ್ಭಕ್ಕೆ ಬಯಸ್ತೇನೆ. ಸರ್ಕಾರ ದಿವಾಳಿ ಆಗಿದೆ ಅಂತ ಜೋಶಿ ಸಾಹೇಬ್ರು ಹೇಳ್ತಿರ್ತಕ್ಕಂಥದ್ದು ಅದು ಬೇರೆ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರ ಏನಾಗಿದೆ ಅಂತ ಏನೇನು ಹೇಳ್ತಾರೆ ಅವರು. ಯಾಕಂದರೆ ನಮಗೆ ಬಂದು ಅವರು ಈ ರಾಜ್ಯದವರೇ ಇದ್ದಾರಲ್ವಾ, ಜೋಶಿ ಸಾಹೇಬ್ರು ನಮ್ಮ ಜಿಲ್ಲೆಯವರೇ ಇದ್ದಾರೆ. ಪ್ರತಿ ಸಲಕ್ಕೆ ಬಂದ ತಕ್ಷಣ ರಾಜ್ಯ ಸರ್ಕಾರಕ್ಕೆ ಅಟ್ಯಾಕ್ ಮಾಡಿ ಹೋಗ್ತಾರೆ, ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಏನಾಗಿದೆ, ಕಳೆದ 11 ಬಡ್ಜೆಟ್ ಬಂದವು ಕೇಂದ್ರ ಸರ್ಕಾರದಿಂದ. ಆ 11 ಬಡ್ಜೆಟ್ಲಿಂದ ಕರ್ನಾಟಕಕ್ಕೆ ವಿಶೇಷವಾಗಿ ಧಾರವಾಡಿಗೆ ಏನೇನು ಅನುಕೂಲ ಆಗಿದೆಯಾ ಅದನ್ನು ಚರ್ಚೆ ಆಗಲಿ ಅಂತ ನನ್ನ ವಾದ. ಅವ್ರು ಹೇಳ್ತಕ್ಕಂಥದ್ದು ಏನಾದ್ರೆ 1 ತಿಂಗಳ ಲೇಟ್ ದುಡ್ಡು ಬರಲಿಲ್ಲ, 2 ತಿಂಗಳ ದುಡ್ಡು ಬರಲಿಲ್ಲ ಅಂದ ತಕ್ಷಣ ದಿವಾಳಿ ಹೋಗಿದೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಏನನ್ನ ಚರ್ಚೆ ಮಾಡ್ತಾರ ಕೇಳಿ. ಅದು ಈಗ ಹೇಳ್ತಾನೆ, ಈಗ ನಾವು ಯಾವ್ದು ಹೇಳಿವಿ ಯಾವ್ದು ಮಾಡಿಲ್ಲ, ಅವ್ರು ಏನು ಹೇಳಿದ್ರೆ ಏನು ಮಾಡಿಲ್ಲ ಅಂತ ಚರ್ಚೆ ಮಾಡೋಣ ಕೇಳಿ ಅವರಿಗೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಏನು ಹೇಳ್ತಿದ್ದಾರೆ, ಪ್ರಧಾನಮಂತ್ರಿಯವರು ಹೇಳಿರ್ತಕ್ಕಂಥ ಡೈಲಾಗು ಒಂದು ವಿಡಿಯೋ ರೆಕಾರ್ಡಿಂಗ್ ತೋರಿಸ್ಬಿಡೋಣ ನಾವು. ಯಾರಿಗೆ? ಜೋಶಿ ಸಾಹೇಬ್ರಿಗೆ. ಪ್ರಧಾನಮಂತ್ರಿ ಹಾಕಿನ ಮುಂಚೆ ಇಲ್ಲಿವರೆಗೆ ಏನೇನು ಭಾಷಣ ಮಾಡಿದಾರೆ ಅದೆಲ್ಲ ಒಂದು ಸೈಡಿಗೆ ಇಟ್ಟು ಅದ್ರ ಬಗ್ಗೆ ಅವರೇ ಉತ್ತರ ಕೊಡ್ತಾರೆ, ಕೇಳ್ಬಿಡೋಣ. ಯಾರು ದಪ್ಪ ಚರ್ಮದವರು, ಯಾರು ಪ್ರಪಂಚದಲ್ಲಿ ಅತಿ ಸುಳ್ಳು ಹೇಳ್ತಕ್ಕಂಥವ್ರು, ಅದ್ರ ಬಗ್ಗೆ ಚರ್ಚೆ ಬೇಕಿದ್ರೆ ಮಾಡೋಣ, ಕೇಳಿ ನೋಡ್ರಿ ಅವರಿಗೆ. ಅಲ್ಲ, ಸುಳ್ಳು ಕಪ್ಪಣ 100 ಇದಾವೆ, ಕಪ್ಪಣದ ಬಗ್ಗೆ ಇದಾವೆ. 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಯಾರೆ, ಡಬಲ್ ಇನ್ಕಮ್ ಮಾಡ್ತೀವಿ, 100 ಸ್ಮಾರ್ಟ್ ಸಿಟಿಗಳು ಆಗ್ತವೆ, ಬುಲೆಟ್ ಟ್ರೈನ್ಗಳು ಬರ್ತವೆ. ಅರ್ಥ ಆಯ್ತಲ್ಲ? ಇಂಥವು 100 ಹೇಳಿರ್ತಕ್ಕಂಥದ್ದು ಇಷ್ಟಕ್ಕೆಲ್ಲ ಇನ್ನು ಭಾಳ ಐತೆ. ಒಲಿಂಪಿಕ್ಸ್ ಮಾಡಲಿ ಹೆಂಗೆ ಗೆಲ್ಬೇಕು, ಈ ದೇಶದ ಬಡತನ ಹೆಂಗೆ ನಿರ್ಮೂಲನೆ ಮಾಡ್ತೀವಿ, ಎಷ್ಟು ಮನೆಗಳು ಕಟ್ಟವೆ ಅಂತ ಹಲವಾರು ವಿಚಾರಗಳು ಇದಾವೆ. ಇದನ್ನ ನಾನು ಬರೀ ಹೇಳೋದಕ್ಕೆ 5 ಆಗೈತೆ, ಇಡೀ ಒಂದಿನ ಬೇಕು ಅಷ್ಟು ಸುಳ್ಳುಗಳು ಹೇಳಿದ್ದಾರೆ. ಅದು ಬೇಕಿದ್ರೆ ಟಿವಿನಾಗ ತೋರಿಸೋಣ ಅವ್ರು ಹೇಳಿರೋದು, ಅದಕ್ಕೆ ಅವ್ರು ಉತ್ತರ ಕೊಡಲಿ, ನಾವು ಆಮೇಲೆ ಉತ್ತರ ಕೊಡ್ತೀವಿ. ಬೇಕಿದ್ರೆ ನಾವು ಹೇಳಿರ್ತಕ್ಕಂಥ ಕಾರ್ಯಕ್ರಮಗಳು ಚಾಚು ತಪ್ಪದೆ ಮಾಡಿದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಾನು ಮೋಹನ್ ಅವರು ಏನು ಅಪೇಕ್ಷೆ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಟ್ ಸದ್ಗುರು ಅವರು ಕೆಲವು ವಿಚಾರಗಳನ್ನ ಮಾತಾಡಿದ್ದಾರೆ, ದೇಶದ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅದು ಶಿವರಾತ್ರಿ ಇರ್ತಕ್ಕಂಥ ಸಂದರ್ಭ ಅಲ್ವಾ, ಅದನ್ನು ಬಿಟ್ಟು ಸ್ವಲ್ಪ ಯಾಕೋ ನನಗೆ ನನ್ನ ವೈಯಕ್ತಿಕವಾಗಿ ಯಾಕೋ ಸ್ವಲ್ಪ ರಾಜಕೀಯ ಮಾತಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆ ಥರ ಮಾತಾಡಂಗಿದ್ರೆ ಒಂದು ಬೇರೆ ಬಗ್ಗೆ ಡಿಸ್ಕಷನ್ ಮಾಡ್ಬೋದು. ಅವರಿಗೆ ಆಡಿಯನ್ಸ್ ಇದ್ದಾರೆ, ಯಾರಿಗೆ ಸದ್ಗುರು ಅವರಿಗೆ ಆಡಿಯನ್ಸ್ ಇದ್ದಾರಲ್ಲ ಅಂತಲ್ಲ, ನಾನು ಅವ್ರ ಅಡ್ಮೈರರ್, ಅವ್ರ ಫ್ಯಾನು. ಆದರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂಥೇಳಿ ಇದು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನರೇಶನ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಿಚುವೇಶನ್ ಬಂದಾಗ ಆ ವೇದಿಕೆನೇ ಬೇರೆ ಇರಬೇಕು. ಆ ವೇದಿಕೆ ಅಲ್ಲ, ಅವ್ರು ಹೇಳ್ತಕ್ಕಂಥದ್ದು ವೇದಿಕೆ ಅಲ್ಲ. ಆ ಆಡಿಯನ್ಸ್ ಇರ್ತಕ್ಕಂಥದ್ದು ಏನಿದೆ ಅಲ್ಲಿ, ಶಿವರಾತ್ರಿ ಸಂದರ್ಭದಲ್ಲಿ ಅಲ್ಲೆಲ್ಲರೂ ಶಿವನಾರಾಧಕರು, ಶಿವನ ಭಕ್ತರು ಹೋಗಿರ್ತಾರೆ. ನಾನು ಕೂಡ ಒಬ್ಬ ಫ್ಯಾನ್ ಆಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಥರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವಾದ. ಹಲವಾರು ಇಲಾಖೆಯವರು, ಅಂದರೆ ನಮ್ಮ ಧಾರವಾಡ ಜಿಲ್ಲೆಗೆ ಹಲವಾರು ಇಲಾಖೆಯವರಿಗೆ ಸ್ವಲ್ಪ ಹೆಚ್ಚಿನ ಅನುದಾನಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ಕೇಳಿದ್ದೀವಿ. ನಿರೀಕ್ಷೆ ಇದೆ, ನೋಡೋಣ ಏನಾಗುತ್ತೆ. ನಾನು ಹೇಳಿದ್ನಲ್ಲ, ಮೊನ್ನೆ ತಾನು ಹೇಳಿದೆ, 50 ಪೈಸಾ ನಾವು ಸಪ್ರೇಟಾಗಿ ಸೆಸ್ ಕೇಳ್ತಾ ಇದ್ದೀವಿ. ಅದು ಟೆಕ್ನಿಕಲಿ ತುಂಬ ಕಷ್ಟ ಇದೆ, ಹಂಗೆ ಕೊಡ್ಲಿಕ್ಕೆ ಬರಲ್ಲ. ಆದರೂ ಕೂಡ ಆ ಥರ ಕೊಟ್ಟರೆ ನಮಗೆ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಜನ ಏನಿದ್ದಾರೆ, ಅದ್ರಾಗೆ ಭಾಳ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ, ಪ್ರೋಗ್ರಾಮ್ ಆಗುತ್ತೆ. ಬಟ್ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ನಾವು ಭಾಳಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅದಕ್ಕಿಂತ ಉತ್ತೇಜನ ಕೊಟ್ಟಂಗೆ ಆಗುತ್ತೆ, ಅದಕ್ಕೆ ಜಾಸ್ತಿ ಮಹತ್ವ ಅಥವಾ ಜಾಸ್ತಿ ದುಡ್ಡು ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ಇವತ್ತು ಪರಿಸ್ಥಿತಿ ಅಷ್ಟೇನು ಭಾಳ ಈಸಿ ಇಲ್ಲ. ಯಾಕಂದರೆ ಎಲ್ಲ ಇಲಾಖೆಗೆ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳಿಗೆ ಬಡ್ಜೆಟ್ ಒದಗಿಸ್ಬೇಕಾಗುತ್ತೆ. ಮುಖ್ಯಮಂತ್ರಿ ಅಂತ ಮನವಿಯನ್ನು ಮಾಡಿದ್ದೀನಿ ಅಂತ ಈ ಸಂದರ್ಭಕ್ಕೆ ಬಯಸ್ತೇನೆ. ಸರ್ಕಾರ ದಿವಾಳಿ ಆಗಿದೆ ಅಂತ ಜೋಶಿ ಸಾಹೇಬ್ರು ಹೇಳ್ತಿರ್ತಕ್ಕಂಥದ್ದು ಅದು ಬೇರೆ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರ ಏನಾಗಿದೆ ಅಂತ ಏನೇನು ಹೇಳ್ತಾರೆ ಅವರು. ಯಾಕಂದರೆ ನಮಗೆ ಬಂದು ಅವರು ಈ ರಾಜ್ಯದವರೇ ಇದ್ದಾರಲ್ವಾ, ಜೋಶಿ ಸಾಹೇಬ್ರು ನಮ್ಮ ಜಿಲ್ಲೆಯವರೇ ಇದ್ದಾರೆ. ಪ್ರತಿ ಸಲಕ್ಕೆ ಬಂದ ತಕ್ಷಣ ರಾಜ್ಯ ಸರ್ಕಾರಕ್ಕೆ ಅಟ್ಯಾಕ್ ಮಾಡಿ ಹೋಗ್ತಾರೆ, ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಏನಾಗಿದೆ, ಕಳೆದ 11 ಬಡ್ಜೆಟ್ ಬಂದವು ಕೇಂದ್ರ ಸರ್ಕಾರದಿಂದ. ಆ 11 ಬಡ್ಜೆಟ್ಲಿಂದ ಕರ್ನಾಟಕಕ್ಕೆ ವಿಶೇಷವಾಗಿ ಧಾರವಾಡಿಗೆ ಏನೇನು ಅನುಕೂಲ ಆಗಿದೆಯಾ ಅದನ್ನು ಚರ್ಚೆ ಆಗಲಿ ಅಂತ ನನ್ನ ವಾದ. ಅವ್ರು ಹೇಳ್ತಕ್ಕಂಥದ್ದು ಏನಾದ್ರೆ 1 ತಿಂಗಳ ಲೇಟ್ ದುಡ್ಡು ಬರಲಿಲ್ಲ, 2 ತಿಂಗಳ ದುಡ್ಡು ಬರಲಿಲ್ಲ ಅಂದ ತಕ್ಷಣ ದಿವಾಳಿ ಹೋಗಿದೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಏನನ್ನ ಚರ್ಚೆ ಮಾಡ್ತಾರ ಕೇಳಿ. ಅದು ಈಗ ಹೇಳ್ತಾನೆ, ಈಗ ನಾವು ಯಾವ್ದು ಹೇಳಿವಿ ಯಾವ್ದು ಮಾಡಿಲ್ಲ, ಅವ್ರು ಏನು ಹೇಳಿದ್ರೆ ಏನು ಮಾಡಿಲ್ಲ ಅಂತ ಚರ್ಚೆ ಮಾಡೋಣ ಕೇಳಿ ಅವರಿಗೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಏನು ಹೇಳ್ತಿದ್ದಾರೆ, ಪ್ರಧಾನಮಂತ್ರಿಯವರು ಹೇಳಿರ್ತಕ್ಕಂಥ ಡೈಲಾಗು ಒಂದು ವಿಡಿಯೋ ರೆಕಾರ್ಡಿಂಗ್ ತೋರಿಸ್ಬಿಡೋಣ ನಾವು. ಯಾರಿಗೆ? ಜೋಶಿ ಸಾಹೇಬ್ರಿಗೆ. ಪ್ರಧಾನಮಂತ್ರಿ ಹಾಕಿನ ಮುಂಚೆ ಇಲ್ಲಿವರೆಗೆ ಏನೇನು ಭಾಷಣ ಮಾಡಿದಾರೆ ಅದೆಲ್ಲ ಒಂದು ಸೈಡಿಗೆ ಇಟ್ಟು ಅದ್ರ ಬಗ್ಗೆ ಅವರೇ ಉತ್ತರ ಕೊಡ್ತಾರೆ, ಕೇಳ್ಬಿಡೋಣ. ಯಾರು ದಪ್ಪ ಚರ್ಮದವರು, ಯಾರು ಪ್ರಪಂಚದಲ್ಲಿ ಅತಿ ಸುಳ್ಳು ಹೇಳ್ತಕ್ಕಂಥವ್ರು, ಅದ್ರ ಬಗ್ಗೆ ಚರ್ಚೆ ಬೇಕಿದ್ರೆ ಮಾಡೋಣ, ಕೇಳಿ ನೋಡ್ರಿ ಅವರಿಗೆ. ಅಲ್ಲ, ಸುಳ್ಳು ಕಪ್ಪಣ 100 ಇದಾವೆ, ಕಪ್ಪಣದ ಬಗ್ಗೆ ಇದಾವೆ. 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಯಾರೆ, ಡಬಲ್ ಇನ್ಕಮ್ ಮಾಡ್ತೀವಿ, 100 ಸ್ಮಾರ್ಟ್ ಸಿಟಿಗಳು ಆಗ್ತವೆ, ಬುಲೆಟ್ ಟ್ರೈನ್ಗಳು ಬರ್ತವೆ. ಅರ್ಥ ಆಯ್ತಲ್ಲ? ಇಂಥವು 100 ಹೇಳಿರ್ತಕ್ಕಂಥದ್ದು ಇಷ್ಟಕ್ಕೆಲ್ಲ ಇನ್ನು ಭಾಳ ಐತೆ. ಒಲಿಂಪಿಕ್ಸ್ ಮಾಡಲಿ ಹೆಂಗೆ ಗೆಲ್ಬೇಕು,
ಈ ದೇಶದ ಬಡತನ ಹೆಂಗೆ ನಿರ್ಮೂಲನೆ ಮಾಡ್ತೀವಿ, ಎಷ್ಟು ಮನೆಗಳು ಕಟ್ಟವಿಂತ ಹಲವಾರು ವಿಚಾರಗಳು ಇದನ್ನ ನಾನು ಬರೀ ಹೇಳೋದಕ್ಕೆ ಐದಾಗೈತೆ. ಇಡೀ ಒಂದಿನ ಬೇಕು ಅಷ್ಟು ಸುಳ್ಳುಗಳು ಹೇಳಿದ್ದಾರೆ. ಅದು ಬೇಕಿದ್ರೆ ಟಿವಿನಾಗ ತೋರಿಸೋಣ ಅವ್ರು ಹೇಳಿರೋದು, ಅದಕ್ಕೆ ಅವ್ರು ಉತ್ತರ ಕೊಡಲಿ, ನಾವು ಆಮೇಲೆ ಉತ್ತರ ಕೊಡ್ತೀವಿ. ಬೇಕಿದ್ರೆ ನಾವು ಹೇಳಿರ್ತಕ್ಕಂಥ ಕಾರ್ಯಕ್ರಮಗಳು ಚಾಚು ತಪ್ಪದೆ ಮಾಡಿದ್ದೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ.